ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು ನ್ಯೂ ಬಾರ್ನ್ ಬೇಬೀಸು ಜಾಸ್ತಿ ಬ್ರೀತ್ ಮಾಡ್ತಾರೆ, ಹೆಚ್ಚಾಗಿ ಬ್ರೀತ್ ಮಾಡ್ತಾರಲ್ಲ, ಇದು ಯಾಕೆ, ಇದರಿಂದ ಏನಾದರೂ ಸಮಸ್ಯೆ ಇದೆಯಾ ಅನ್ನೋದು ಇವತ್ತಿನ ಕಾನ್ಸೆಪ್ಟ್ ಆಗಿರುತ್ತೆ. ಮೊದಲನೇದಾಗಿ ಎಲ್ಲ ಹುಟ್ಟಿದ ಮಕ್ಕಳು ಕೂಡ ತುಂಬಾ ಫಾಸ್ಟಾಗಿಯೇ ಬ್ರೀತ್ ಮಾಡುವಂಥದ್ದು. ತುಂಬ ಫಾಸ್ಟ್ ಬ್ರೀತ್ ಇದ್ದಾಗ ದಯವಿಟ್ಟು ಗಾಬರಿ ಆಗುವಂತಹ ಅವಶ್ಯಕತೆ ಇಲ್ಲ. ಯಾವ ಟೈಮಲ್ಲಿ ಎಷ್ಟೆಷ್ಟು ಬ್ರೀತ್ ಮಾಡ್ತಾರೆ ಮತ್ತು ಯಾವಾಗ ಅವರು ಡೆವಲಪ್ ಆಗ್ತಾರೆ, ಯಾಕೆ ಈ ರೀತಿ ಆಗುತ್ತೆ ಅನ್ನೋದನ್ನು ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಮೊದಲೇ ಹೇಳ್ದಂಗೆ ಇದೆಲ್ಲ ನಾರ್ಮಲ್. ತುಂಬ ಫಾಸ್ಟಾಗಿ ಬ್ರೀತ್ ಮಾಡೋದು ನಾರ್ಮಲ್. ಯಾಕಂದರೆ ಆವಾಗ ತಾನೇ ಹುಟ್ಟಿರೋ ಮಕ್ಕಳಿಗೆ ಲಂಗ್ಸ್ ಇರ್ಬೋದು, ಮಸಲ್ಸ್ ಇರ್ಬೋದು, ಯಾವುದೂ ಕೂಡ ಡೆವಲಪ್ ಆಗಿರೋದಿಲ್ಲ. ಆಗ ತಾನೇ ಹುಟ್ಟಿರ್ತಾರೆ. ಲಂಗ್ಸ್ ತನ್ನ ಕಾರ್ಯನ ಆವಾಗಿನ್ನೂ ಶುರು ಮಾಡಿರುತ್ತೆ. ಅದಕ್ಕೆ ಬ್ರೀತ್ನ ಹೋಲ್ಡ್ ಮಾಡಿ ಬಿಡೋ ಅಷ್ಟು ಕೆಪಾಸಿಟಿ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಬ್ರೀತ್ ಏನಿರುತ್ತಲ್ಲ ತುಂಬ ಫಾಸ್ಟಾಗಿರುತ್ತೆ. ಅದು ಕೂಡ ನಾರ್ಮಲ್. ಮತ್ತು ನಿಮಿಷಕ್ಕೆ 40ರಿಂದ 50 ಸಲ ಅವರು ಬ್ರೀತ್ನ ಮಾಡ್ತಾರೆ. ಅದು ಕೂಡ ನಾರ್ಮಲ್ ನ್ಯೂ ಬಾರ್ನ್ ಬೇಬೀಸು. ಮತ್ತು ಮಧ್ಯದಲ್ಲಿ ಒಂದು 10 ಸೆಕೆಂಡ್ 5 ಸೆಕೆಂಡ್ ಪಾಸ್ ಮಾಡಿ ಬ್ರೀತ್ನ ಮತ್ತು ನಂತರ ಉಸಿರಾಡ್ತಾರೆ. ಅದು ಕೂಡ ನಾರ್ಮಲ್ಲೇ. ಯಾವುದೇ ರೀತಿಯಾದಂತಹ ಗಾಬರಿ ಆಗುವಂತಹ ಅವಶ್ಯಕತೆ ಇಲ್ಲ. ಯಾವಾಗ ನೀವು ಡಾಕ್ಟರ್ನ ಮೀಟ್ ಮಾಡಬೇಕು, ಈ ಬ್ರೀತಿಂಗ್ ಇದ್ದಾಗ ಯಾವಾಗ ನೀವು ಒಂದು ಸ್ವಲ್ಪ ವರಿ ಮಾಡಬೇಕು ಅನ್ನೋದಾಯಿತು ಅಂದರೆ, ಫಾಸ್ಟ್ ಬ್ರೀತಿಂಗ್ ಇದೆ ಮತ್ತು ಮಗುಗೆ ತೀರಾ ಕೆಮ್ಮಿದೆ ಅನ್ನೋದಾಯಿತು ಅಂದರೆ ಆವಾಗ ನೀವು ಸ್ವಲ್ಪ ವರಿ ಮಾಡಬೇಕಾಗತ್ತೆ, ಏನಾಗಿದೆ ಮಗುಗೆ ಅಂತ. 3 ತಿಂಗಳ ಒಳಗಡೆ ಇರೋ ಮಕ್ಕಳು ತೀರಾ ಕೆಮ್ಮಿನೊಂದಿಗೆ ಉಸಿರಾಟದಲ್ಲಿ ಏರಿಳಿತ ಆಗ್ತಾ ಇದೆ ಅಂದರೆ ನೀವು ತಕ್ಷಣ ಡಾಕ್ಟರ್ನ ಮೀಟ್ ಮಾಡಿ. 3 ತಿಂಗಳ ಮೇಲ್ಪಟ್ಟಿರುವಂತಹ ಮಕ್ಕಳಾಯಿತು ಅಂದರೆ ಕಾಫ್ ಸಿರಪ್ ಇತ್ತು ಅಥವಾ ಪ್ಯಾರಾಸೆಟಮಲ್ ಇತ್ತು ಅಂದರೆ 1 ಡೇ ವೆಯ್ಟ್ ಮಾಡಿ ನೋಡ್ಬೋದು ನೀವು ಸಿರಪ್ ಹಾಕಿ. ಅದಾದಮೇಲೆ ಕಡಿಮೆ ಆಗಿಲ್ಲ ಅಂದರೆ ಡಾಕ್ಟರ್ನ ಮೀಟ್ ಮಾಡಿ. ಅದು ಬಿಟ್ಟು ನಿಮಗೆ ಮಗು ಉಸಿರನ್ನು ಎಳಿತಾ ಇದೆ, ಪಕ್ಕೆಗಳೆಲ್ಲ ಎಳ್ತಾ ಬರ್ತಾ ಇದೆ ಅನ್ನೋದಾಯಿತು ಅಂದರೆ ಆವಾಗ ನೀವು ಡಾಕ್ಟರ್ನ ಮೀಟ್ ಮಾಡಬೇಕಾಗತ್ತೆ. ಕುತ್ತಿಗೆ ಹತ್ರ ಇರೋ ನರಗಳೆಲ್ಲ ಎಳಿತಾ ಇದೆ ಮಗು ಉಸಿರಾಡಬೇಕಾದ್ರೆ, ತುಂಬ ಹೆವಿಯಾಗಿ ಉಸಿರಾಡ್ತಾ ಇದೆ ಮತ್ತು ಅದನ್ನು ಸೌಂಡ್ ಕೂಡ ಬರ್ತಾ ಇದೆ ಅನ್ನೋದಾಯಿತು ಅಂದರೆ ಆವಾಗ ಕೂಡ ನೀವು ಡಾಕ್ಟರ್ನ ಮೀಟ್ ಮಾಡಬೇಕಾಗತ್ತೆ. ಕೋಲ್ಡಾಗಿ ಮಗುವಿಗೆ ಆವಾಗ ಗೊರಕೆ ಥರ ಸೌಂಡ್ ಬರ್ತಾಯಿದೆ ಮೂಗಿನ ಅಂದರೆ ಪರವಾಗಿಲ್ಲ, ನ್ಯಾಸಲ್ ಡ್ರಾಪ್ ಇರ್ಬೋದು ಅಥವಾ ಮೂಗನ್ನ ಕ್ಲೀನ್ ಮಾಡೋದಿರ್ಬೋದು, ಮನೇಲಿರುವಂತಹ ಪ್ಯಾರಾಸೆಟಮಲ್ ಇರ್ಬೋದು, ಇದನ್ನು ಯೂಸ್ ಮಾಡ್ಬೋದು. ಬಟ್ ಇದು ಯಾವುದೂ ಇಲ್ಲ ಆದ್ರೂ ಮಗು ಉಸಿರಾಡೋದಕ್ಕೆ ಕಷ್ಟಪಡ್ತಾ ಇದೆ, ಮಲಗಿದಾಗ ಸೌಂಡ್ ಬರ್ತಾ ಇದೆ ಅನ್ನೋದಾಯಿತು ಅಂದರೆ ಯೂಶ್ವಲಿ ಸಣ್ಣ ಮಕ್ಕಳು ಮಲಗಿದಾಗ ಸೌಂಡ್ ಬಂದೇ ಬರುತ್ತೆ, ಗುರ್ಗೊರ್ ಸೌಂಡು. ಯಾಕಂದರೆ ಲಂಗ್ಸು ತುಂಬ ಸ್ಮಾಲ್ ಇರೋದ್ರಿಂದ. ಅದಕ್ಕಿಂತ ಹೆಚ್ಚಾಗಿ ಮಕ್ಕಳು ಇದು ಮಾಡ್ತಾ ಇದ್ದಾರೆ, ತೊಂದರೆ ಪಡ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ ಅಂದರೆ ಆವಾಗ ನೀವು ಡಾಕ್ಟರ್ನ ಮೀಟ್ ಮಾಡಿ. ಅದು ಬಿಟ್ಟು ಈ ಮಗು ಫೀಡಿಂಗೇ ತೊಗೋತಾ ಇಲ್ಲ, ನೀವೆಷ್ಟು ಫೀಡ್ ಮಾಡಿದ್ರೂ ಫೀಡಿಂಗ್ ತೊಗೋತಾ ಇಲ್ಲ, ಮಗುವಿನ ಉಸಿರಾಟದಲ್ಲಿ ಏರಿಳಿತಾ ಇದೆ, 10ರಿಂದ 15 ಸೆಕೆಂಡು ಮಗು ಹೋಲ್ಡ್ ಮಾಡ್ತಾ ಇದೆ, ಉಸಿರಾಡೋದೇ ಇಲ್ಲ, ಒಂದೇ ಸಲ ನಿಲ್ಲಿಸುತ್ತೆ, ಆಮೇಲೆ ಯಾವಾಗಲೂ ಉಸಿರಾಡುತ್ತೆ, ಉಸಿರಾಡಬೇಕಾದ್ರೆಲ್ಲ ತೀರಾ ಕೆಮ್ತಾ ಇದೆ ಅಂದರೆ ಅದು ಕೂಡ ಸಿವಿಯರ್ ಕಂಡೀಷನ್. ಆವಾಗ ಕೂಡ ನೀವು ಡಾಕ್ಟರ್ನ ಮೀಟ್ ಮಾಡಬೇಕಾಗುತ್ತೆ. ಇನ್ನು ಯಾವ ಕಂಡೀಷನಲ್ಲಿ ನಿಮ್ಮ ಮಗುವಿಗೆ ತುಂಬ ಉಸಿರಾಟದ ಏರಿಳಿತ ಕಾಣುತ್ತೆ ಅನ್ನೋದಾಯಿತು ಅಂದರೆ, ಮಗುವಿಗೆ ಏನಾದರೂ ಲಂಗ್ಸಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ಅಥವಾ ಹಾರ್ಟ್ ಡಿಸೀಸ್ ಏನಾದರೂ ಇತ್ತು ಅಂದರೆ ಆಗ ಕೂಡ ಮಗುವಿನ ಉಸಿರಾಟದ ಏರಿಳಿತದಲ್ಲಿ ನೀವು ತುಂಬ ವ್ಯತ್ಯಾಸನ ಕಾಣ್ಬೋದಿರುತ್ತೆ. ಬರೀ ಉಸಿರಾಟ ತುಂಬ ಫಾಸ್ಟಾಗಿದೆ ಅಂತ ನೀವು ಡಾಕ್ಟರ್ನ ಮೀಟ್ ಮಾಡಬೇಡಿ. ಮಗು ಆ್ಯಕ್ಟಿವ್ ಆಗಿಲ್ಲ, ಮಗು ಫೀಡಿಂಗ್ ಏನು ತೊಗೋತಾ ಇಲ್ಲ, ತುಂಬ ಡಲ್ಲಾಗಿರುತ್ತೆ, ಆ ಥರ ಪೊಸಿಷನಲ್ಲಿ ನೀವು ಡಾಕ್ಟರ್ನ ಮೀಟ್ ಮಾಡಬೇಕಾಗುತ್ತೆ. ಮಗುಗೆ ಕೋಲ್ಡ್ ಆಗಿದೆ, ಇವಾಗ ಯಾವ ರೀತಿ ನೋಡ್ಕೋಬೇಕು ಮಗುನ ಅನ್ನೋದಾಯಿತು ಅಂದರೆ ಮಗುನ ಆದಷ್ಟು ಬೆಚ್ಚಗಿಡಿ. ಹೊರಗಡೆ ವೆದರ್ಗೆಲ್ಲ ಕರ್ಕೊಂಡು ಹೋದಾಗ ಸ್ವೆಟರು, ಟೋಪಿ, ಮಿಟಲ್ಸು ಈ ಥರದನ್ನೆಲ್ಲ ಹಾಕಿರಿ ಮಗುಗೆ. ಅದು ಬಿಟ್ಟು ಮಗುನ ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿಸಿ, ತುಂಬ ಹೆವಿ ನೀರಲ್ಲ, ತುಂಬ ಕೋಲ್ಡ್ ನೀರು ಅಲ್ಲ, ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿಸಿ ಪದೇ ಪದೇ ಡೈಪರ್ ಚೇಂಜನ್ನು ಮಾಡ್ತಾಯಿರಿ. ಇದರಿಂದ ಮಗು ಆರಾಮಾಗಿ ನಿದ್ದೆ ಮಾಡೋದಕ್ಕೆ ಮತ್ತು ಉಸಿರಾಟದಲ್ಲಿ ತುಂಬ ಬೇಗ ಬದಲಾವಣೆ ಕಾಣುತ್ತೆ. ಮಗುವಿನ ಲಂಗ್ಸ್ 8 ವರ್ಷದವರೆಗೂ ಕೂಡ ಡೆವಲಪ್ ಆಗ್ತಾ ಇರುತ್ತೆ. ನಿಮಗೆ ಈ ತಕ್ಷಣಕ್ಕೆ ಅದರ ಚೇಂಜಸ್ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ಬೆಳೀತಾ 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 ನಿಮಗೆ ಅದರ ಚೇಂಜಸ್ ಅನ್ನೋದು ಗೊತ್ತಾಗುತ್ತೆ. ನಾನು ನಿಮಗೆ ನೇಸಲ್ ಡ್ರಾಪ್ ಕೂಡ ಸಜೆಸ್ಟ್ ಮಾಡಿರ್ತೀನಿ ಮತ್ತು ಮೂಗನ್ನ ಕ್ಲೀನ್ ಮಾಡೋದಕ್ಕೆ ಕೂಡ ಕೆಲವೊಂದು ಐಟಮ್ಸ್ನ ಆನ್ಲೈನಲ್ಲಿ ಸಜೆಸ್ಟ್ ಮಾಡಿರ್ತೀನಿ, ಬೇಕಂದರೆ ತೊಗೊಂಡು ಯೂಸ್ ಮಾಡಿ. ಅದ್ರ ನೆಕ್ಸ್ಟ್ ಬಂದು ಮಗುವಿಗೆ ಜ್ವರ ಇದೆ, ನ್ಯೂಮೋನಿಯಾ ಆಗಿದೆ, ಅದ್ರ ಜೊತೆಯಲ್ಲಿ ಜ್ವರ, ಕೆಮ್ಮು ಇದೆಲ್ಲದೂ ಇದೆ, ಮಗು ಆ್ಯಕ್ಟಿವ್ ಆಗಿಲ್ಲ ಅಂದರೆ ಆ ಟೈಮಲ್ಲಿ ಕೂಡ ನೀವು ಡಾಕ್ಟರ್ನ ಮೀಟ್ ಮಾಡಬೇಕಾಗತ್ತೆ. ಇದಿಷ್ಟು ಮಗುವಿನ ಉಸಿರಾಟದ ಬಗ್ಗೆ ಆಯಿತು. ನಾನು ಮೊದಲೇ ಹೇಳ್ದಂಗೆ 8 ವರ್ಷದವರೆಗೂ ಮಗುವಿನ ಲಂಗ್ಸ್ ಅನ್ನೋದು ಡೆವಲಪ್ ಆಗ್ತಾನೇ ಇರುತ್ತೆ. ಮಗು ಆಗ ತಾನೇ ಹುಟ್ಟಿದೆ ಅಂತ ಅಂದಾಗ ಮಗುವಿನ ಉಸಿರಾಟದಲ್ಲಿ ಏರು ಇಳಿತ ತೀರಾ ಸಾಮಾನ್ಯ. ಯಾಕಂದರೆ ಮಗು ತಾಯಿಯ ಹೊಟ್ಟೆ ಒಳಗಡೆ ಇದ್ದಾಗ ತನ್ನ ಕರುಳ ಬಳ್ಳಿಯ ಮೂಲಕ, ರಕ್ತದ ಮೂಲಕನೇ ಮಗುವಿಗೆ ಬೇಕಾದಂತಹ ಎಲ್ಲ ನ್ಯೂಟ್ರಿಯೆಂಟ್ಸು ಮತ್ತು ಆಕ್ಸಿಜನ್ಸು ಎಲ್ಲದೂ ಕೂಡ ನಮ್ಮ ಅಂಬ್ಲಿಕಲ್ ಕಾರ್ಡ್ ಮೂಲಕನೇ ಸಪ್ಲೈ ಆಗ್ತಾ ಇರುತ್ತೆ. ಮಗು ಹೊರಗಡೆ ಬಂದ ಮೇಲೇ ಮಗು ಮೂಗಿಂದ ಉಸಿರಾಡೋದನ್ನೆಲ್ಲ ಕಲಿಯುತ್ತೆ, ಅಭ್ಯಾಸ ಮಾಡ್ಕೊಳ್ಳುತ್ತೆ. ಸೊ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ತನ್ನದೇ ಆದಂತಹ ಸಮಯ ಇಡುತ್ತೆ. ಮಗು ಉಸಿರಾಟ
ತುಂಬ ಫಾಸ್ಟಾಗಿದೆ, 1 ನಿಮಿಷದಲ್ಲಿ 60 ಸಲ ಉಸಿರಾಡುತ್ತೆ ಅಂದರೆ ಅದು ನಾರ್ಮಲ್. ಅದಕ್ಕಿಂತ ಜಾಸ್ತಿ ಉಸಿರಾಡ್ತಿದೆ, ಪಾಸ್ ಮಾಡ್ತಿದೆ ಮಧ್ಯದಲ್ಲಿ, ಮತ್ತು ಉಸಿರಾಟದ ಜೊತೆ ಕೆಮ್ಮಿದೆ ತೀರಾ ಅನ್ನೋದಾಯಿತು ಅಂದರೆ, ಮಲಗಿದಾಗ ಗೊರಕೆ ಸೌಂಡ್ ಬರ್ತಿದೆ ಅಂದರೆ ಖಂಡಿತವಾಗ್ಲೂ ನಿಮ್ಮ ಡಾಕ್ಟ್ರನ್ನ ಮೀಟ್ ಮಾಡಿ. ಮೇಯ್ನಾಗಿ ಇದೆಲ್ಲ ಸಿಂಟಮ್ಸ್ ಇದ್ದಾಗ ಮಗುಗೆ ಜ್ವರ ಇತ್ತು ಅಂದರೆ ಆ ಕ್ಷಣನೇ ಕರ್ಕೊಂಡೋಗಿ ಮಗುನ ಡಾಕ್ಟರ್ ಹತ್ರ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟೇ, ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.